ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮ್ಮ ಭಾವನೆ ಏನಿದೆ ನಿಮ್ ವ್ಯಕ್ತಿ ಮೇಲೆ ಅಂಡ್ ನಿಮ್ ವ್ಯಕ್ತಿ ಭಾವನೆ ಏನಿದೆ ನಿಮ್ ಮೇಲೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಓಕೆ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರಿಗೆ ಅವರ ವ್ಯಕ್ತಿ ಮೇಲೆ ಏನ್ ಭಾವನೆ ಇದೆ ಅಂಡ್ ಅವರ ಪರ್ಸನ್ಗೆ ಇವ್ರ ಮೇಲೆ ಏನ್ ಭಾವನೆ ಇದೆ ಅಂತ ತಿಳಿಸ್ಕೊಡಿ. ಮ್ಯೂಚುವಲಿ ಏನ್ ಸಿಚುವೇಶನ್ ನಡೀತಿದೆ ಇವ್ರಿಬ್ರದ್ದು. ಓಕೆ, ಇಲ್ಲಿ ನಿಮ್ ಫೀಲಿಂಗ್ ನೋಡೋದಾದ್ರೆ, ನಿಮ್ ಫೀಲಿಂಗ್ಸ್ ಅಂತಂದ್ರೆ ಈಗ ಪ್ರೆಸೆಂಟ್ ನಿಮ್ಮಿಬ್ರ ಸಿಚುವೇಶನ್ ಬಂದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಒಬ್ಬರನ್ನೊಬ್ಬರನ್ನ ಸೋಷಿಯಲ್ ಮೀಡಿಯಾ ಥ್ರೂ ಸ್ಪೈ ಮಾಡೋದಿರ್ಬೋದು, ಅಥವಾ ಏನ್ ಮಾಡ್ತಿದಾರೆ ಅಂತ ಅಬ್ಸರ್ವ್ ಮಾಡೋದು, ಅಥವಾ ಮ್ಯೂಚುವಲಿ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ನಿಮ್ ಬಗ್ಗೆ ಗೊತ್ತಿದ್ರೆ ಅವ್ರ ಕಡೆಯಿಂದ ವಿಚಾರಣೆ ಮಾಡ್ಕೊಳ್ಳೋದು. ನೀವು ಅಷ್ಟೇ, ನಿಮ್ಮ ಪಾರ್ಟ್ನರ್ ಅಷ್ಟೇ. ಕಂಪ್ಲೀಟ್ ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂಡ್ ಕಾಂಟ್ಯಾಕ್ಟ್ ಮಾಡೋದಕ್ಕೂ ನಿಮ್ಗೆ ಒಂದ್ ಇಂಜರ್ಕೆ ಅನ್ನೋದಿದೆ. ಸಡನ್ ಆಗಿ ಈ ಸಿಚುವೇಶನ್ ಆಗಿದೆ ನಿಮ್ಮಿಬ್ರಲ್ಲೂ, ಬಿಕಾಸ್ ನೀವು ನಿಮ್ ಕಡೆಯಿಂದ ಕೆಲವು ಕ್ವಶನ್ಸ್ ನ ಕೇಳಿದೀರಾ, ಕೆಲವು ಡಾಮಿನೇಟ್ ನ ಮಾಡಿದೀರಾ. ಹಾಗಾಗಿ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ, ನಿಮ್ಮ ವ್ಯಕ್ತಿ ಒಂದು ಥರ್ಡ್ ಪಾರ್ಟಿ ಸಹವಾಸ ಮಾಡಿರ್ಬೋದು, ಅಥವಾ ಅವರಿಗೆ ಪ್ರೀವಿಯಸ್ಲಿ ಒಂದು ಫ್ಯಾಮಿಲಿ ಇದೆ ಅನ್ನೋದು ಗೊತ್ತಾಗಿರ್ಬೋದು, ಅಥವಾ ಗೊತ್ತಿದ್ರು ನೀವು ಇವ್ರನ್ನ ಒಪ್ಕೊಂಡು ಈಗ ಆ ವಿಚಾರವಾಗಿ ನೀವು ಈ ವ್ಯಕ್ತಿ ನಿಮ್ಮ ವ್ಯಕ್ತಿ ಜೊತೆಲಿ ನೀವು ಮಾತಾಡಿರ್ಬೋದು. ಸೊ ಈ ತರ ನೀವು ಮಾತಾಡದ್ಮೇಲೆ, ಕ್ವಶನ್ಸ್ ಮಾಡದ್ಮೇಲೆ, ಈ ವಿಚಾರವಾಗಿ ಕೇಳದ್ಮೇಲೆ ನಿಮ್ಮ ವ್ಯಕ್ತಿ ಇಲ್ಲಿ ನೋ ಕಾಂಟ್ಯಾಕ್ಟ್ ನಲ್ಲಿ ಇಟ್ಟಿದ್ದಾರೆ. ಇಬ್ರು ಕಂಪ್ಲೀಟ್ ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ಈ ಸಿಚುವೇಶನ್ ಆದ್ಮೇಲೆ. ಈಗ ಸದ್ಯಕ್ಕೆ ಅವ್ರ ಲೈಫ್ ಅಲ್ಲಿ ನೋಡೋದಾದ್ರೆ ಆ ಪರ್ಸನ್ ಅವರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಅಂಡ್ ಅವ್ರಿಗೆ ಅವರು ಮೋಟಿವೇಟ್ ಮಾಡ್ಕೊಂಡಿದ್ದಾರೆ ಅಂಡ್ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತಾ ಇದ್ದಾರೆ. ಇಲ್ಲಿ ತಲೆ ಕೆಡ್ಸ್ಕೊಂಡ್ ಕೂತಿರೋರು ನೀವೇನೆ. ನೋಡೋದಾದ್ರೆ ನಿಮ್ಮ ವ್ಯಕ್ತಿ ಕಡೆಯಿಂದ ಈ ತರ ಸಿಚುವೇಶನ್ ಆದ್ಮೇಲೆ ಅವ್ರ ಕಡೆಯಿಂದ ಏನು ಪ್ರಾಪರ್ ಆಗಿ ಆನ್ಸರ್ ಸಿಕ್ಲಿಲ್ವಲ್ಲ, ಇದೆಲ್ಲ ನೋಡಿದ್ಮೇಲೆ ನಿಮಗ್ ಅನ್ಸಿದ್ದೇನಂದ್ರೆ ಅವಮಾನ ಮಾಡ್ದಂಗ್ ಮಾಡಿದ್ರು ನಂಗೆ, ಆ ವ್ಯಕ್ತಿಗೆ ಪ್ರಾಬಬ್ಲಿ ಆಪ್ಷನ್ಸ್ ಇರ್ಬೋದು ಅನ್ನೋದು ಕಾಣ್ತಾ ಇದೆ. ಓಕೆನಾ? ಸೊ ಅವರಿಗೂ ನಿಮ್ ವಿಚಾರವಾಗಿ ಮೈಂಡ್ ಅನ್ನೋದು ಬ್ಲಾಂಕ್ ಆಗಿದೆ. ಬಿಕಾಸ್ ಯಾಕಂದ್ರೆ ನೀವು ಕೇಳಿರೋ ಕ್ವಶನ್ಸ್ ರೈಟ್ ಇದ್ರು ಕೇಳಿರೋ ವೇ ಅನ್ನೋದು ಸರಿ ಇಲ್ಲ ಅನ್ನೋದು ಕಾಣ್ತಾ ಇದೆ. ಅಥವಾ ಅವರಿಗೆ ಆನ್ಸರ್ ಮಾಡೋಷ್ಟು ಧೈರ್ಯ ಇಲ್ದಿಲ್ದಿರ ಇರ್ಬಹುದು, ಅಥವಾ ಅವರು ಅವರ ಫ್ಯಾಮಿಲಿ ಜೊತೆಲಿ ಏನು ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ ಜೊತೆನಲ್ಲಿ ಅವರು ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡಿದ್ರು ಅಂತ ಕಾಣುತ್ತೆ. ಬಟ್ ಎಲ್ಲಾ ಚೆನ್ನಾಗಿದೆ ಅನ್ನೋದು ನಿಮಗ್ ಗೊತ್ತಾಗಿದೆ ಅನ್ನೋದು ಕಾಣ್ತಾ ಇದೆ ಈಗ. ಹೀಗಾಗಿ ಅವರಿಗೂ ಉತ್ತರ ಕೊಡೋದಿಕ್ ಬರ್ತಾ ಇಲ್ಲ ಅದ್ರ ಬಗ್ಗೆ, ಅಥವಾ ಏನ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಗೊತ್ತೆ. ಬಿಕಾಸ್ ನಿಮಗ್ ಗೊತ್ತಾಗ್ಬಿಟ್ಟಿದೆ ಈ ಸತ್ಯ ಏನು ಅನ್ನೋದು ನಿಮಗ್ ಗೊತ್ತಾಗಿದೆ. ಹೇಗ್ ಬ್ಯಾಲೆನ್ಸ್ ಮಾಡೋದು ಇದು ಅಂತ. ಓಕೆನಾ? ಫೀಲಿಂಗ್ಸ್ ನ ಚೆಕ್ ಮಾಡೋಣ. ಯೂನಿವರ್ಸ್ ನಂಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ಗೆ ಅವರ ವ್ಯಕ್ತಿ ಮೇಲೆ ಏನ್ ಫೀಲಿಂಗ್ಸ್ ಇದೆ, ಅವ್ರಿಗೆ ಇವ್ರ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳಿಸ್ಕೊಡಿ. ಕ್ಲಾರಿಫೈ ಮಾಡಿ ಹಾಗೆ ಕಾರ್ಡ್ಸ್.
ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದೀರಾ. ಬಿಕಾಸ್ ನಿಮ್ ವಿಚಾರಕ್ಕೆ ಅವ್ರು ಏನಾದ್ರೂ ಒಂದು ಆನ್ಸರ್ ಮಾಡ್ಬೋದಾಗಿತ್ತು. ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿ ಹೋಗಿದ್ದಾರೆ, ಈಗೋಯಿಸ್ಟಿಕ್ ನ ತೋರಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಬಿಕಾಸ್ ಒಂದು ಆನ್ಸರ್ ಕೊಡಕ್ ಆಗ್ದಿಲ್ದಿರಾ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇದೆ. ಓಕೆನಾ? ಸೊ ಇಲ್ಲಿ ನೋಡೋದಾದ್ರೆ ಇಲ್ಲಿ ಪದೇ ಪದೇ ನೀವೇ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡೋದಿರ್ಬೋದು ಅಥವಾ ಸಾರಿ ಕೇಳೋದಿರ್ಬೋದು, ಈ ರೀತಿ ನೀವೇನೋ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಈ ವ್ಯಕ್ತಿ ತಗೊಳ್ತಾ ಇಲ್ಲ. ಬಿಕಾಸ್ ಈಗ ಮತ್ತೆ ರೀಕನ್ಸಿಲೇಷನ್ ಆಯ್ತು ಅಂತಂದ್ರೆ ನೀವು ಮತ್ತೆ ಈ ಕ್ವಶನ್ಸ್ ನ ರಿಪೀಟ್ ಮಾಡ್ತೀರಾ, ಕೇಳ್ತೀರಾ, ಕ್ಲಾರಿಟಿ ಬೇಕು ಅಂತ ನೀವು ಕೇಳಿದೀರಾ. ಹಾಗಾಗಿ ಈ ವ್ಯಕ್ತಿ ಇಲ್ಲಿ ಅಪ್ರೋಚ್ ಅಂದ್ರೆ ನಿಮ್ಮ ಅಪ್ರೋಚ್ ನ ತಗೊಳ್ತಿಲ್ಲ, ಸಾರಿ ಕೇಳ್ತಿಲ್ಲ. ನಿಮಗೆ ಅನ್ನಿಸ್ತಿದೆ ಎಲ್ಲೋ ನಾನು ತಪ್ಪು ಮಾಡ್ಬಿಟ್ಟೆ, ಬಿಕಾಸ್ ಈ ವ್ಯಕ್ತಿ ಕಡೆಯಿಂದ ನನಗ್ ಮೋಸ ಆಗ್ತಾ ಇದೆ. ಈಗ ನಿಮ್ಗೂ ಬಿಟ್ಟಿರೋದಕ್ಕೂ ಆಗ್ತಾ ಇಲ್ಲ. ಪ್ರಾಬಬ್ಲಿ ಕೆಲವರು ಗೊತ್ತಿದ್ದು ಅವರ ಲೈಫಿಗೆ ನೀವು ಹೋಗಿದ್ದೀರಾ, ಇನ್ ಕೆಲವರಿಗೆ ಈಗ ಗೊತ್ತಾಗಿದೆ. ಅಥವಾ ಅವ್ರು ಚೆನ್ನಾಗೇ ಇಲ್ಲ, ಅವ್ರಿಬ್ರ ರಿಲೇಶನ್ಶಿಪ್ ಚೆನ್ನಾಗಿಲ್ಲ, ಹಾಗಾಗಿ ನಿನ್ನನ್ನು ಇಷ್ಟಪಡ್ತೀನೋ ಹೇಗೋ ಈ ರೀತಿ ನಿಮ್ಮನ್ನ ಅಪ್ರೋಚ್ ಮಾಡಿ ಒಪ್ಪಿಸ್ಕೊಂಡಿದ್ದಾರೆ. ಬಟ್ ಈಗ ಅವರಿಬ್ರು ಚೆನ್ನಾಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇವರ ಅಟೆನ್ಷನ್ ಎಲ್ಲ ಆ ಕಡೆ ಹೋಗ್ತಾ ಇದೆ. ಇವ್ರು ಸುಳ್ಳು ಹೇಳಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ನೀವ್ ಇದನ್ನ ಪ್ರಾಕ್ಟಿಕಲ್ ಆಗಿ ತಗೊಳಕ್ ಆಗ್ತಾ ಇಲ್ಲ. ನಿಮಗ್ ನೀವು ತುಂಬಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಆಗ್ತಾ ಇಲ್ಲ ಇಲ್ಲಿ. ಓಕೆನಾ? ತುಂಬಾ ಡೀಪ್ ಆಗಿ ಹರ್ಟ್ ಆಗಿರೋದು ನಿಮಗೆ. ಅವ್ರನ್ನ ಕಂಡ್ರೆ ತುಂಬಾ ಪ್ರೀತಿ ಇರೋದು ನಿಮ್ಗೆನೆ, ತುಂಬಾ ಡೀಪ್ ಆಗಿ ಹರ್ಟ್ ಆಗಿರೋದು ನೀವೇನೆ. ಅಂಡ್ ಇಲ್ಲಿ ಈ ವ್ಯಕ್ತಿ ಪ್ರೀತಿ ಇದ್ರೂ ತುಂಬಾ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ವಿತ್ ಇನ್ ಎ ಸೆಕೆಂಡ್ಸ್, ವಿತ್ ಇನ್ ಅ ಮಿನಿಟ್ಸ್ ಈ ವ್ಯಕ್ತಿ ಬಂದು ನಿಮ್ಮ ಜೊತೆಲಿ ರಿಕನ್ಸಿಲೇಷನ್ ಮಾಡ್ಕೊಳ್ಬಹುದು. ಬಟ್ ಇವರು ಆ ಉತ್ತರನ ಕೊಡ್ಲಾರ್ದಿಲ್ದಿರ ಈಗೋಯಿಸ್ಟಿಕ್ ನ ತೋರಿಸ್ಕೊಂಡು ಬೇಡ ಅನ್ನೋ ಮಟ್ಟಕ್ಕಿದ್ದಾರೆ. ಆ ವ್ಯಕ್ತಿ ಮನಸ್ಥಿತಿಲಿ ತುಂಬಾನೇ ಭಾವನೆಗಳಿದೆ ನಿಮ್ ಬಗ್ಗೆ. ಈವನ್ ಅವರು ವೇಟ್ ಮಾಡ್ತಾ ಇದ್ದಾರೆ. ವಿತ್ ಇನ್ 3 days ಇರ್ಬೋದು, ಅಥವಾ 3 weeks ಇರ್ಬೋದು, ಅಥವಾ 3 months ಇರ್ಬೋದು. ಈ 3 months ಒಳಗಡೆ ನೋಡಿ ಈ ವ್ಯಕ್ತಿ ಬರ್ಲಿಲ್ಲ ಅಂತಂದ್ರೆ ಖಂಡಿತ ಇದಾದ್ಮೇಲೆ ರಿಕನ್ಸಿಲೇಷನ್ ಮಾಡ್ಕೊಳ್ಳೋದಿಕ್ಕಾಗ್ಲಿ ಈ ವ್ಯಕ್ತಿಗೋಸ್ಕರ ವೇಟ್ ಮಾಡೋದಿಕ್ ಹೋಗ್ಬೇಡಿ. ಓಕೆನಾ? ಅನ್ನೆಸೆಸರಿ ನಿಮ್ಮ ಟೈಮ್ ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ಮೇಲೆ. ಅಥವಾ ನೀವು ಹಸ್ಬೆಂಡ್ ಅಂಡ್ ವೈಫೇ ಆಗಿದ್ರಿ, ಇನ್ಯಾರೋ ಥರ್ಡ್ ಪಾರ್ಟಿ. ಸೊ ಇದನ್ನ ನೀವು ಸಹಿಸ್ಕೊಳಕ್ ಆಗ್ತಿಲ್ಲ ನಿಮ್ಗೆ. ನ್ಯೂ ಬಿಗಿನಿಂಗ್ ಅನ್ನೋದು ಇವರಿಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆ. ಸೊ ಏನ್ ಈ 3 months ಒಳಗಡೆ ಇವ್ರು ಆಕ್ಷನ್ ತಗೊಂಡು ಚೇಂಜಸ್ ನ ಮಾಡ್ಕೊಂಡು ಬಂದ್ರೆ ಮಾತ್ರ ಖಂಡಿತ ಒಪ್ಕೊಳ್ಳಿ. ಇಲ್ಲಾಂದ್ರೆ ಇದ್ರ ಮೇಲೆ ನೀವು ವೇಟ್ ಮಾಡೋದಕ್ಕೆ ಹೋಗ್ಬೇಡಿ ಈ ವ್ಯಕ್ತಿಗೆ. ಓಕೆನಾ? ಯೂನಿವರ್ಸ್ ನಂಗೆ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ಓಕೆ, ನಿಮಗೆ ಅನ್ನಿಸ್ತಾನೆ ಇದೆ ಈ ಪ್ರಾಬ್ಲಮ್ಸ್ ಎಲ್ಲ ಯಾವಾಗ ಎಂಡ್ ಆಗುತ್ತೆ, ನಾವ್ ಯಾವಾಗ ಮುಂಚಿನ ರೀತಿಲಿ ಚೆನ್ನಾಗಿರ್ತೀವಿ ಅನ್ನೋದು ನಿಮಗ್ ಫೀಲ್ ಇದೆ. ಬಟ್ ಈ ವ್ಯಕ್ತಿ ಕ್ಲಾರಿಟಿ ಗೊತ್ತಿದೆ ಏನಿದೆ ಏನು ಅಂತ ಹೇಳಿ ಈ ವ್ಯಕ್ತಿ ಸರಿ ಮಾಡ್ಕೊಳ್ಬಹುದು. ಬಟ್ ಇವರ ಈಗೋನ ಇವರು ಬಿಡ್ತಾ ಇಲ್ಲ, ಬಿಕಾಸ್ ಇವರಿಗೆ ಭಯ ಇದೆ. ಓಕೆನಾ? ಈ ಭಯದಿಂದಾನೇ ಈ ವ್ಯಕ್ತಿ ಮುಂದೆ ಬರ್ತಾ ಇಲ್ಲ, ಏನು ಕ್ಲಾರಿಟಿ ಕೊಡ್ತಾ ಇಲ್ಲ ಇಲ್ಲಿ. ಓಕೆನಾ? ಸೊ ಇದ್ರ ಮೇಲೆ ನೀವು ವೇಟ್ ಮಾಡಿ ಆ ವ್ಯಕ್ತಿನೇ ಬೇಕು ಅಂತ ನೀವು ಪಡ್ಕೊಳ್ತೀರಾ ಅಂತಂದ್ರೆ ಅದು ನಿಮಗ್ ಬಿಟ್ಟಿದ್ದು. ಬಿಕಾಸ್ ನೀವು ವೇಟ್ ಮಾಡ್ತೀರಾ ಅಂತಂದ್ರೆ ಮಾಡ್ಬಹುದು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಇನ್ ಫ್ಯೂಚರ್ ಸಹ ಚೇಂಜ್ ಆಗೋ ಚಾನ್ಸಸ್ ಇದೆ. ಈಗ ಸದ್ಯಕ್ಕೆ ಅವರು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಾ ಇದಾರೆ, ಬಿಕಾಸ್ ನೀವು ಕೇಳಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಕ್ ಆಗ್ದಿಲ್ದಿರಾ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದಾರೆ. ಅವ್ರು ಅದನ್ನ ಪ್ರಾಪರ್ ಆಗಿ ಕೂತು ಮಾತಾಡ್ಬಿಟ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅನ್ನೋದು ಗೊತ್ತಿದೆ ಅವರಿಗೆ. ಬಟ್ ಇವರು ಮಾತಾಡ್ತಾ ಇಲ್ಲ. ಅದ್ರ ಬದಲಾಗಿ ಇವರು ಡಾಮಿನೇಟ್ ಮಾಡಿ ಒಂದ್ ಜಗಳ ತೆಗೆದು ನೋ ಕಾಂಟ್ಯಾಕ್ಟ್ ಮಾಡಿ ಹೋಗಿದ್ದಾರೆ. ಬಟ್ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಸ್ಟ್ರಾಂಗ್ ಆಗಿದೆ. ಐದರ್ ಅವರ ಪಾಸ್ಟ್ ಪರ್ಸನ್ ರಿಟರ್ನ್ ಬಂದಿರ್ಬೋದು, ಅಥವಾ ಅವರ ಪಾರ್ಟ್ನರ್, ಅವ್ರ ಮ್ಯಾರೇಜ್ ಆಗಿರುವಂತ ಪಾರ್ಟ್ನರ್ ಅವ್ರ ಲೈಫ್ ಅಲ್ಲಿ ಇದ್ದು ಇವ್ರು ಮುಚ್ಚಿಟ್ಟಿರ್ಬೋದು. ಹೇಗಿದೆ ಈ ಸಿಚುವೇಶನ್ ಅನ್ನೋದು. ಅಂಡ್ ಇವರ ತಪ್ಪು ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಅಂಡ್ ಅವ್ರ ಇನ್ನರ್ ಚೈಲ್ಡ್ ಅನ್ನೋದು ಅವರಿಗೆ ಆನ್ಸರ್ ಮಾಡ್ತಾ ಇದೆ, ನಿಂದೇ ತಪ್ಪು, ನೀನ್ ಮಾಡಿದ್ದೆ ತಪ್ಪು. ಸೊ ಒಂದು ಡಿಪ್ರೆಸ್ ಫೀಲ್ ಅನ್ನೋದು ತುಂಬಾನೇ ಕಾಡ್ತಾ ಇದೆ. ನಿಮ್ ಬಗ್ಗೆ ಕನ್ಸರ್ನ್ ಇದೆ, ಪ್ರೀತಿ ಇದೆ, ಬಟ್ ಸ್ಟಿಲ್ ಈ ವ್ಯಕ್ತಿ ಮುಂದೆ ಬರ್ತಾ ಇಲ್ಲ ಆ ಕ್ವಶನ್ಸ್ಗೆ ಆನ್ಸರ್ ಮಾಡ್ಲಾರ್ದಿರ. ಸೊ ಇದು ಡೆಫಿನೆಟ್ಲಿ ಇದು ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ಆಗುತ್ತೆ. ಸೊ ಸ್ವಲ್ಪ ದಿನ ನೀವು ವೇಟ್ ಮಾಡ್ಬೇಕು. ಈಗ ಸದ್ಯಕ್ಕೆ ಏನು ಹಾರ್ಟ್ ಬ್ರೇಕ್ ಫೀಲ್ ಆಗ್ತಾ ಇದೆಯಲ್ಲ, ಸೊ ಅನ್ನೆಸೆಸರಿ ನೀವೇ ಆಕ್ಷನ್ಸ್ ನ ತಗೊಂಡ್ ಪದೇ ಪದೇ ಸೋಲೋದಕ್ಕೆ ಹೋಗ್ಬೇಡಿ. ಒಂದು ಸ್ಪೇಸ್ ಅನ್ನೋದನ್ನ ಅವರಿಗೆ ಕೊಟ್ಬಿಡಿ. ಇದಾದ್ಮೇಲೆ ಅವ್ರಾಗ ಅವರೇ ಬರ್ಲಿ. ಈಗ ಅವ್ರಾಗ ಅವ್ರು ಬರೋದಕ್ಕೂ ನೀವು ಆಕ್ಷನ್ಸ್ ನ ತಗೊಂಡು ರಿಕನ್ಸಿಲೇಷನ್ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ.
ನೀವು ಚೇಸ್ ಮಾಡಿದಷ್ಟು ಆ ವ್ಯಕ್ತಿ ನಿಮ್ ಕಡೆ ಬರೋದಿಲ್ಲ. ಓಕೆನಾ? ಒಂದು ಪ್ರಾಕ್ಟಿಕಲ್ ಆಗಿ ತಗೊಳ್ಳಿ. ಅಲ್ಲಿವರೆಗೂ ಒಂದು ಪ್ರಾಕ್ಟಿಕಲ್ ಆಗಿ ತಗೊಂಡು ಆ ವ್ಯಕ್ತಿ ಅವ್ರಾಗ ಅವರೇ ಬರ್ಲಿ. ಸೊ ಅಲ್ಲಿವರೆಗೂ ನಿಮ್ಮ ಲೈಫ್ ನಲ್ಲಿ ನೀವು ಬ್ಯುಸಿ ಆಗಿರೋದಕ್ಕೆ ಟ್ರೈ ಮಾಡಿ. ಓಕೆನಾ? ಗೈಡೆನ್ಸ್ ನ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಈಗ ಸದ್ಯಕ್ಕೆ ಸಪೋಸ್ ಅವರು ರಿಕನ್ಸಿಲೇಷನ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಿಲ್ಲ, ಆರ್ ಎಲ್ಸ್ ನೋ ಕಾಂಟ್ಯಾಕ್ಟ್ ಅಥವಾ ಬ್ಲಾಕ್ ಮಾಡಿರ್ಬೋದು ನಿಮ್ಮನ್ನ. ಸೊ ಒಂದು ಇಲ್ಲಿ ಬಂದಿರೋದು ಏನಂದ್ರೆ ವೇಟ್ ಮಾಡಿ. 3 days ಅಲ್ಲಿ ಚೇಂಜಸ್ ಬರ್ಬೋದು, 3 weeks ಒಳಗಡೆ ಬರ್ಬೋದು, ಅಥವಾ 3 months ಒಳಗಡೆ ಬರ್ಬೋದು. ಸೊ ಹಂಗಾಗಿ ನೀವು ಅಲ್ಲಿವರೆಗೂ ವೇಟ್ ಮಾಡಿ. ನೀವೇ ಚೇಸ್ ಮಾಡೋದಿಕ್ ಹೋಗ್ಬೇಡಿ, ಅವ್ರಾಗ ಅವರೇ ಬರ್ಲಿ ನಿಮ್ ಕಡೆ ಅಂತ. ಓಕೆನಾ? ಪದೇ ಪದೇ ನೀವು ಆಕ್ಷನ್ಸ್ ನ ತಗೊಳೋದಕ್ಕೆ ಹೋಗ್ಬೇಡಿ. ಅವ್ರು ಖಂಡಿತ ಬಂದು ಇಲ್ಲಿ ನ್ಯೂ ಬಿಗಿನಿಂಗ್ ಇರ್ಬೋದು ಅಥವಾ ಆಕ್ಷನ್ಸ್ ಇರ್ಬೋದು ತಗೊಳ್ಳೋ ಚಾನ್ಸಸ್ ಇದೆ. ಅಂಡ್ ಅವರಿಗೆ ಡೌಟ್ ಇದೆ, ತುಂಬಾ ಸ್ಟ್ರಾಂಗ್ ಆಗಿ ಡೌಟ್ ಇದೆ. ನೀವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ಸೊ ನೀವು ಅದನ್ನ ಕ್ಲಾರಿಟಿ ತಗೊಳ್ಳೋವರೆಗೂ ನೀವು ಬಿಡೋದಿಲ್ಲ ಅನ್ನೋ ಒಂದು ಡೌಟ್ ಅವ್ರಿಗೆ ತುಂಬಾ ಇದೆ. ಸೊ ಹಾಗಾಗಿನೇ ಅವರು ವೇಟ್ ಮಾಡ್ತಾ ಇದ್ದಾರೆ, ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಆಕ್ಷನ್ಸ್ ನ ತಗೊಳ್ದಿರ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಸೊ ಇದು ರೆಸೊನೇಟ್ ಆಗ್ಲಿಲ್ಲ, ನಿಮ್ಗೆ ಆ ವ್ಯಕ್ತಿ ಸೊಲ್ಯೂಷನ್ ಬೇಕು, ಆ ವ್ಯಕ್ತಿ ನಿಮ್ ಲೈಫಿಗೆ ಬರ್ಬೇಕು ಅಥವಾ ಸರಿ ಹೋಗ್ಬೇಕು ಅಂತಂದ್ರೆ ನೀವು ಖಂಡಿತ ಕಾಂಟ್ಯಾಕ್ಟ್ ನ ಮಾಡ್ಬೋದು ಇಲ್ಲಿ. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.